ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಫೆಲಿಕ್ಸ್. ನಾನು ನಿಮ್ಮ ಶಶಿ ಮಾತಾಡ್ತಿದ್ದೀನಿ. ಏನಂದರೆ ಇವತ್ತು ನಾವು ನಮ್ಮೂರಿನ ಕೆರೆಗೆ ಹೋಗ್ತಾಯಿದ್ದೀವಿ ಫಿಶ್ನ ಹಿಡ್ಕೊಬರೋಕ್ಕೆ, ಅಂದರೆ ಮೀನು ಹಿಡ್ಕೊಬರೋಕ್ಕೆ. ನನ್ನ ಅಕ್ವೇರಿಯಮ್ಗೆ ಮಳೆಗಾಲ, ಸೊ ಮಳೆ ಅಷ್ಟೇನು ಆಗ್ತಿಲ್ಲ, ಬಟ್ ಹೋಗೋಣ ಕೆರೆಗೆ, ಸ್ವಲ್ಪ ಮೀನು ಹಿಡ್ಕೊಂಬರೋಣ. ಹಾಗೆ ನೋಡ್ತಾಯಿರಿ, ಕೆರೆಗೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಗೈಸ್, ನಾನು ಇವಾಗ ಕೆರೆಯಲ್ಲಿದ್ದೀನಿ, ನಮ್ಮೂರಿನ ಕೆರೆಯಲ್ಲಿದ್ದೀನಿ. ಏನಂದರೆ ಮಳೆಗಾಲ ಅಲ್ವಾ, ಅದಕ್ಕೋಸ್ಕರ ಕೆರೆ ನೀರು ಈ ಥರ ಆಗಿದೆ. ಆ್ಯಕ್ಚುಲಿ ನೀವು ನೋಡ್ಬೋದು, ಈ ಥರ ಆಗಿದೆ. ಏನಂದರೆ ಈ ಕೆರೆಗೆ ಈ ದಾರಿಯಲ್ಲೇ ನೀರು ಬರ್ತಾಯಿದೆ ಹೊರಗಡೆಯಿಂದ, ಬಟ್ ಇಲ್ಲಿಂದ ನಾನು ಮೀನು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೀರು ಈ ಥರ ಹೋಗ್ತಾಯಿದೆ ನೋಡಿ. ಮಳೆಗಾಲದಲ್ಲಿ ಇದಕ್ಕಿಂತ ಜಾಸ್ತಿ ನೀರು ಬರುತ್ತೆ ಕೆರೆಗೆ, ಮತ್ತು ಔಟ್ಲೆಟ್ ಕೂಡ ಅಲ್ಲಿದೆ. ಈ ಕೆರೆ ತುಂಬಿದರೆ ಆ ಜಾಗದಿಂದ ಹೊರಗೆ ಹೋಗುತ್ತೆ. ಬಟ್ ಈ ಸರಿ ಈ ಕೆರೆಗೆ ಅಷ್ಟೊಂದು ನೀರು ಬಂದಿಲ್ಲ, ಅದಕ್ಕೋಸ್ಕರ ಇಷ್ಟೇ ನೀರಿದೆ. ಇನ್ನೂ ತುಂಬುತ್ತೆ, ಆ್ಯಕ್ಚುಲಿ ಇನ್ನೂ ನೀರು ಮೇಲೆ ಬರುತ್ತೆ. ಬಟ್ ಸದ್ಯದಲ್ಲಿ ವಿಷಯ ಏನಪ್ಪ ಅಂದರೆ, ಇವಾಗ ಸದ್ಯ ನಾನು ಇಷ್ಟು ಮೀನು ಹಿಡಿದೀನಿ. ಇದರಲ್ಲಿ ಇವಾಗ 10 ಫಿಶಸ್ ಇದ್ದಾವೆ. ಅಂದರೆ ಈ ಕೆರೆಯಲ್ಲಿ ಹೆಚ್ಚಾಗಿ ಅಂದರೆ ನಾರ್ಮಲಾಗಿ ಸಿಗೋದು ಜಿಬ್ರಾಡೋನಿಸ್ ಮಾತ್ರ. ಅದಕ್ಕೋಸ್ಕರ ಇವಾಗ ನನ್ನ ಹತ್ರ ಈ 10 ಜಿಬ್ರಾಡೋನಿಸ್ ಫಿಶ್ ಅಷ್ಟೇ ಇದ್ದಾವೆ, ಬೇರೆ ಯಾವ ಫಿಶ್ ಕೂಡ ಇಲ್ಲ ಈ ಕೆರೆಯಲ್ಲಿ. ಸೊ ಮುಂದೆ ನಾನು ಈ ದಾರಿಯಲ್ಲಿ ಹೋಗಬೇಕು ಮುಂದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೂ ಎಷ್ಟು ಜಿಬ್ರಾಡೋನಿಸ್ ಸಿಗುತ್ತೆ ಅಂತ ನೋಡೋಣ. ಹಾಗೆ ನೋಡ್ತಾಯಿರಿ ಗೈಸ್. ಇವಾಗ ಹೊರಡ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ. ಏನಂದರೆ ಇವಾಗ ಸದ್ಯ ನನಗೆ ಒಂದು ಇಷ್ಟು ಫಿಶ್ ಸಿಕ್ಕಿದೆ. ಹತ್ರ ಒಂದು 15 ಫಿಶಸ್ ಇದ್ದಾವೆ ಇದರಲ್ಲಿ. ಈ ಮಳೆಗಾಲದಲ್ಲಿ ಈ ಕೆರೆ ಪರಿಸ್ಥಿತಿ ಹೀಗಿದೆ. ಆ್ಯಕ್ಚುಲಿ ಇನ್ನು ತುಂಬತ್ತೆ. ಆ್ಯಕ್ಚುಲಿ ಇನ್ನು ಇವೆಲ್ಲ ಏನೂ ಕಾಣಿಸಲ್ಲ, ಅದಕ್ಕಿಂತ ಜಾಸ್ತಿ ತುಂಬತ್ತೆ. ಬಟ್ ಸದ್ಯ ಇವಾಗ ನಾನು ಮನೆಗೆ ಹೋಗೋ ಟೈಮ್ ಆಗಿದೆ, ಅದಕ್ಕೋಸ್ಕರ ಹೊರಡ್ತಾಯಿದ್ದೀನಿ. ಸೊ ಈ ಫಿಶಸ್ನ ನನ್ನ ಅಕ್ವೇರಿಯಮ್ನಲ್ಲಿ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾನು ಇಷ್ಟು ಫಿಶ್ ಹಿಡಿದಿರೋದು ನನ್ನ ಅಕ್ವೇರಿಯಮ್ಗೋಸ್ಕರ. ಸೊ ಹಾಗೆ ನೋಡ್ತಾಯಿರಿ, ನಿಮಗೆ ಈ ಫಿಶಸ್ನ ಅಕ್ವೇರಿಯಮ್ನಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ಹಾಗೆ ನೋಡ್ತಾಯಿರಿ ಗೈಸ್. ನೀವು ನೋಡ್ತೀರಾ, ನಾನು ಈ ಟ್ಯಾಂಕಲ್ಲಿ ಫಿಶ್ನ ಆ್ಯಡ್ ಮಾಡಿದ್ದೀನಿ. ಏನಂದರೆ ಇದಕ್ಕಿಂತ ಮುಂಚೆ ಸ್ವಲ್ಪ ಫಿಶಸ್ ಇದ್ದವು, ಸೊ ಅದಕ್ಕೋಸ್ಕರ ನಿಮಗೆ ಇಷ್ಟೊಂದು ಫಿಶ್ ಕಾಣಿಸ್ತಾ ಇದ್ದಾವೆ. ನೀವು ನೋಡ್ಬೋದು ಈ ಟ್ಯಾಂಕ್ ಎಷ್ಟು ಚೆನ್ನಾಗಿದೆ ಅಂತ. ಯಾಕೆಂದರೆ ಇದು ಒಂದು ಪ್ಲಾಂಟೆಡ್ ಟ್ಯಾಂಕ್ ಆಗಿದೆ ನೋಡಿ. ಎಲ್ಲ ಫಿಶ್ಗಳು ಕೂಡ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿ ಇದ್ದಾವೆ. ಇದರಲ್ಲಿ ಶ್ರಿಮ್ಸ್ ಕೂಡ ಇದ್ದಾವೆ, ಈಗ ನಿಮಗೆ ಕಾಣಿಸ್ತಿಲ್ಲ ಬಟ್ ಇದ್ದಾವೆ ನೋಡಿ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಟ್ಯಾಂಕ್ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಇನ್ನೊಂದು ಫಿಶ್ನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.